ಹೌದೌದು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕರು ಅಂತ ಹೇಳಿದ್ದನ್ನು ನಾನು ಖಂಡಿಸ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕಾಗಿ ತಮ್ಮ ಅನುಭವ ಮತ್ತು ವಯಸ್ಸನ್ನ ಮೀರಿ ತಪ್ಪಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಮೊನ್ನೆ ಒಂದಿನ ಹೇಳಿಕೆ ಕೊಟ್ಟಿದ್ರು, ಮುಸಲ್ಮಾನರು ನಮಾಜ್ ಮಾಡುವಂತ ಸಂದರ್ಭದಲ್ಲಿ ಹಾವು ಬಂದ್ರೆ ನಮಾಜ್ ನಿಲ್ಲಿಸಿ ಅದನ್ನು ಕೊಲ್ಲಬೇಕು ಅಂತ ಹೇಳಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳ್ತೇನೆ, ಭಾವನಾತ್ಮಕ ಸಮಸ್ಯೆಗಳಿಗೆ ಕೆದಕಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಒಡೆದಾಳು ನೀತಿಯನ್ನ ಇನ್ನೂ 21ನೇ ಶತಮಾನದಲ್ಲಿ ನೀವು ಮುಂದುವರಿಸ್ತೀರಿ ಅಂದ್ರೆ ನಿಮ್ಮನ್ನು ಈ ದೇಶದ ಜನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮಗ ಏನೋ ಅನನುಭವಿ ಇರೋದ್ರಿಂದ ಮಾತಾಡ್ತಿದ್ರು ಪ್ರಧಾನಮಂತ್ರಿಗಳ ಬಗ್ಗೆ. ಆದ್ರೆ ಇವತ್ತು ನೀವೇ ಆ ಚಾರ್ಜ್ ತಗೊಂಡ್ಬಿಟ್ಟಿರಲ್ಲ, ಏನ್ ಸಮಸ್ಯೆ ನಿಮಗೆ? ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಮಾತಾಡ್ತಾರೆ. ಹಿಂದೊಂದ್ಸರ ಮಾತಾಡ್ಬೇಕಾದ್ರೆ ಹೇಳಿದ್ರಿ ದೇಶದ ಪ್ರಧಾನಮಂತ್ರಿನ ವಿಷಸರ್ಪ ಅಂತ ಕರೆದಿದ್ರಿ, ನಂತರ ಕ್ಷಮೆ ಕೇಳಿದ್ರಿ. ಇವತ್ತು 140 ಕೋಟಿ ಜನ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ ಒಬ್ಬ ಗೌರವಾನ್ವಿತ ಪ್ರಧಾನಮಂತ್ರಿ 23 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಯಾವುದೇ ಕಳಂಕ ಇರದಂತ, ಭ್ರಷ್ಟಾಚಾರದ ಆಪಾದನೆ ಇರದಂತ, ಸ್ವಜನ ಪಕ್ಷಪಾತವಿಲ್ಲದಂತ ದೇಶದ ಪ್ರಧಾನಮಂತ್ರಿನ ಪ್ರಪಂಚದ ಎಲ್ಲ ದೇಶಗಳವರು ಮೆಚ್ಚುತ್ತಾ ಇದ್ದಾರೆ. ನೀವು ಇವತ್ತು ಈ ರೀತಿ ಮಾತಾಡಿದ್ದನ್ನ 140 ಕೋಟಿ ಜನ ಶಾಪ ಹಾಕ್ತಾ ಇದ್ದಾರೆ ನಿಮಗೆ. ಆ ಶಾಪದಿಂದ ಕಾಂಗ್ರೆಸ್ ನಶಿಸಿ ಹೋಗ್ತದಂತ ಹೇಳಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.